ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿದಂತೆ ಇತರ 7 ಆರೋಪಿಗಳ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಜನರಲ್ಲಿ ಕುತೂಹಲ ಇತ್ತು. ಕಾರಣ ಇವತ್ತು ಜಾಮೀನಿನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು. ಅಂತಿಮವಾಗಿ ಇವತ್ತು ಮಹತ್ವದ ಆದೇಶವನ್ನು ಹೊರಬಿದ್ದಿದೆ. ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿದೆ. ರದ್ದಾಗೋದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಇವತ್ತಿನ ತೀರ್ಪಿನ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದೆ. ಈ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಡುವಂತ ಸಂದರ್ಭದಲ್ಲಿ, ಜಾಮೀನಿನ ಅರ್ಜಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಅಬ್ಸರ್ವೇಷನ್ ಅನ್ನ ಮಾಡಿದೆ. ಈ ಕಾರಣಕ್ಕಾಗಿ ಸ್ವತಃ ಸುಪ್ರೀಂ ಕೋರ್ಟೇ ಈ ತೀರ್ಪನ್ನ ಲ್ಯಾಂಡ್ ಮಾರ್ಕ್ ತೀರ್ಪು ಅಂತ ಬಣ್ಣಿಸಿದೆ. ಅಷ್ಟು ಮಾತ್ರ ಅಲ್ಲ, ಈ ಆದೇಶ ಪ್ರತಿಯನ್ನ ಪ್ರತಿ ಹೈಕೋರ್ಟ್ಗೆ ರವಾನೆ ಮಾಡುವಂತೆ ಹಾಗೆ ಪ್ರತಿ ಜೈಲಿಗೂ ಕೂಡ ರವಾನೆ ಮಾಡುವ ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಇವತ್ತಿನ ತೀರ್ಪನ್ನ ಅತ್ಯಂತ ಮಹತ್ವದ ತೀರ್ಪು ಅಂತ ವಿಶ್ಲೇಷಣೆಗೆ ಬಣ್ಣನೆ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇವತ್ತಿನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಅಂದ್ರೆ ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ. ನಮ್ಮ ಜೈಲಿನ ವ್ಯವಸ್ಥೆಯನ್ನ ಕೋರ್ಟ್ ಪ್ರಶ್ನೆ ಮಾಡಿದೆ. ಒಟ್ಟಾರೆ ವ್ಯವಸ್ಥೆಯನ್ನ ಒಂದು ರೀತಿಯಲ್ಲಿ ಅಳೆದು ತೂಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಕಾನೂನಿನ ಮುಂದೆ ಬಡವರು ಶ್ರೀಮಂತರು ಅನ್ನೋದಿಲ್ಲ, ಅಥವಾ ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲಿ ಇಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ಇವತ್ತು ಏನೇನಾಯ್ತು ಜಾಮೀನು ರದ್ದಾಗುವುದಕ್ಕೆ ಪ್ರಮುಖ ಕಾರಣ ಏನು, ಮುಂದೆ ಏನಾಗುತ್ತೆ, ಒಂದಿಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ 17 ಆರೋಪಿಗಳನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ನಿರಂತರವಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲೂ ಕೂಡ ನಡೀತು. ಹಂತ ಹಂತವಾಗಿ ಎಲ್ಲರೂ ಕೂಡ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬರೋದಕ್ಕೆ ಶುರುವಾದ್ರು. ಮೊದಲಿಗೆ ನಟ ದರ್ಶನ್ಗೆ ಈ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೆನ್ನು ಸರ್ಜರಿ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಜಾಮೀನು ಸಿಕ್ತು. ಅದಾದ ಬಳಿಕ ಅವರಿಗೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಇತರ ಎಲ್ಲಾ ಆರೋಪಿಗಳು ಕೂಡ ಬೇಲ್ ಸಿಗುತ್ತೆ. ಸಿಕ್ಕ ಹೊರಗಡೆ ಬರ್ತಾರೆ, ತಮ್ಮ ಪಾಡಿಗೆ ತಾವು ಬೇರೆ ಕೆಲಸಗಳಲ್ಲಿ ಅವರೆಲ್ಲರೂ ಕೂಡ ತೊಡಗಿಸ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟ್ ತೀರ್ಪಿನ ಅಂದ್ರೆ ಜಾಮೀನು ತೀರ್ಪು ಏನ್ ಕೊಟ್ಟಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಈ ತೀರ್ಪು ರದ್ದಾಗಬೇಕು ಎನ್ನುವಂತ ರೀತಿಯಲ್ಲಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ವಿಚಾರಣೆ ಸಂಬಂಧ ಹಾಗೆ ವಿಚಾರಣೆ ಆರಂಭವಾಗುತ್ತೆ. ಈ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಅಬ್ಸರ್ವೇಷನ್ ಕೂಡ ಮಾಡಿತ್ತು. ಪ್ರಮುಖವಾಗಿ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಬೇಲ್ ರದ್ದಾಗೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಡಲಾಗಿತ್ತು. ಒಂದು ರೇಣುಕಾಸ್ವಾಮಿ ಕೊಲೆ ಇದೆಯಲ್ಲ, ಅದು ಅತ್ಯಂತ ಕ್ರೂರವಾದ ಕೊಲೆ ಎನ್ನುವಂತ ರೀಸನ್ ಕೂಡ, ಮತ್ತೊಂದು ಅಲ್ಲಿ ಕಿಡ್ನಾಪ್ ಮಾಡಿ ಆತನಿಗೆ ಹಿಂಸೆ ಕೊಟ್ಟು ಸಾಯಿಸಲಾಗಿದೆ ಎನ್ನುವಂತ ವಿಚಾರ. ಅಂದ್ರೆ ಇದೊಂದು ವ್ಯವಸ್ಥಿತವಾದ ಸಂಚು, ಆಕಸ್ಮಿಕವಾಗಿ ನಡೆದಿರುವಂತ ಘಟನೆ ಅಲ್ಲ ಅಂತ ಹೇಳಿದೆ. ಸಂಚು ಮಾಡಿ ಪ್ಲಾನ್ ಮಾಡಿ ಆತನ ಸಾಯಿಸಲಾಗಿ ಎನ್ನುವಂತಹ ವಿಚಾರವನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಾಕ್ಷಿಯನ್ನ ಸಂಗ್ರಹಿಸಿದ್ರು, ಟೆಕ್ನಿಕಲ್ ಎವಿಡೆನ್ಸ್ ಇಂತಹ ಸಾಕ್ಷಿಗಳನ್ನ ಕೂಡ ಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಇಡಲಾಗಿತ್ತು. ಜೊತೆಗೆ ಈ ಪ್ರಕರಣದ ಗಂಭೀರತೆ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ಕೂಡ ತರುವಂತ ಕೆಲಸವನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಟ ದರ್ಶನ್ಗೆ ಜೈಲಲ್ಲಿ ಸಿಕ್ಕಂತಹ ರಾಜ್ಯಾತೀತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿತ್ತು. ಒಬ್ಬ ದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ ಅನ್ನುವಂತ ಕಾರಣಕ್ಕಾಗಿ ರಾಜ್ಯಾತೀತವನ್ನು ನೀಡಲಾಗಿತ್ತು. ಲ್ಯಾನ್ ನಲ್ಲಿ ಕೂತ್ಕೊಂಡು ಟೀ ಕುಡಿದಿದ್ರು, ಲ್ಯಾನ್ ನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದಿದ್ರು, ರೌಡಿ ಶೀಟರ್ಗಳ ಜೊತೆ ನಟ ದರ್ಶನ್ ಕಾಣಿಸಿಕೊಂಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2 ಕೇಸ್ ಕೂಡ ದರ್ಶನ್ ಮೇಲೆ ರಿಜಿಸ್ಟರ್ ಆಗಿತ್ತು. ಇದೇ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಅವರನ್ನ ಬಳ್ಳಾರಿ ಜೈಲ್ಗೆ ಕೂಡ ಶಿಫ್ಟ್ ಮಾಡಲಾಗಿತ್ತು. ಎಲ್ಲಾ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವರು ಬೇಲನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಆದ್ರೆ ಅದಾದ ಬಳಿಕ ಸರ್ಜರಿಗೆ ಒಳಪಟ್ಟಿಲ್ಲ. ಸರ್ಜರಿ ಆಗಿಲ್ಲ ಅಂತಂದ್ರೆ ತೀರಾ ಆರೋಗ್ಯ ಸಮಸ್ಯೆ ಆಗಿತ್ತು ಅಂತ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಆದ್ರೆ ಹೊರಗಡೆ ಬಂದ ಬಳಿಕ ಅವರು ಸರ್ಜರಿಯನ್ನ ಕೂಡ ಮಾಡಿಸಿಕೊಂಡಿಲ್ಲ ಎನ್ನುವಂತ ವಿಚಾರ. ಅಷ್ಟು ಮಾತ್ರ ಅಲ್ಲ, ದರ್ಶನ್ ಹೊರಗಡೆ ಬಂದ ಬಳಿಕ ಅವರ ನಡವಳಿಕೆ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಒಂದು ಸಾಕ್ಷಿ ಅವೆಲ್ಲವಗಿಂತ ಜೈಲಲ್ಲಿ ತೋರಿದ ನಡವಳಿಕೆ ಅಂದ್ರೆ VVIP ಟ್ರೀಟ್ಮೆಂಟ್. ರಾಜ್ಯಾತೀತ ರೌಡಿ ಶೀಟರ್ಗಳ ಜೊತೆ ಗುರುಸಿಕೊಂಡಿದ್ದು, ಆರಾಮಾಗಿ ಓಡ್ಕೊಂಡಿದ್ದು, ಅದಾದ ನಂತರ ಬಳಿಕ 2 ಕೇಸ್ ದಾಖಲಾಗಿದ್ದು, ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದು, ಇವೆಲ್ಲವೂ ಕೂಡ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗಿದೆ. ಅದೇ ರೀತಿಯಾಗಿ ಇದೀಗ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಾಜ್ಯಾತೀತವನ್ನು ಕೊಡುವ ಹಾಗಿಲ್ಲ, ಹಾಗೆ VIP ಟ್ರೀಟ್ಮೆಂಟ್ ಕೊಡುವ ಹಾಗಿಲ್ಲ. ಅಪ್ಪಿತಪ್ಪಿ ಈ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕಂಡು ಬಂದ್ರೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳು ಏನಾದ್ರೂ ವೈರಲ್ ಆಯ್ತು ಅಂದ್ರೆ ರಾಜ್ಯ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಜೈಲು ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ತೀರ್ಪಿನ ಪ್ರತಿಯನ್ನು ಹೈಕೋರ್ಟ್ ಜೊತೆಗೆ ಜೈಲಿಗೂ ಕೂಡ ಕಳುಹಿಸಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮುಂದೊಂದು ದಿನ ರಾಜ್ಯಾತೀತ ಅಂತ ಏನಾದರೂ ಕಂಡು ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಕಾನೂನು ಮುಂದೆ ಎಲ್ಲರೂ ಒಂದೇ, ಎಲ್ಲ ಕೈದಿಗಳು ಅಥವಾ ವಿಚಾರಣಾಧೀನ ಕೈದಿಗಳು ಇನ್ನೊಂದು ಮಗದೊಂದು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಿಗುತ್ತೆ, ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇವರಿಗೂ ಸಿಗಬೇಕು. ಅದರ ಆಚೆಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ಕಂಡು ಬಂತಂದ್ರೆ ನಾವು ಸುಮ್ಮನಿರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಕೂಡ ಹೇಳಿದೆ. ಅಂದ್ರೆ ಒಂದು ಕೋರ್ಟಿನ ತೀರ್ಪು
ತೀರ್ಪನ್ನ ಪ್ರಶ್ನೆ ಮಾಡುವುದರ ಜೊತೆಗೆ ನಮ್ಮ ಜೈಲಲ್ಲಿ ಇರುವಂತಹ ವ್ಯವಸ್ಥೆ ದೊಡ್ಡವರು ಶ್ರೀಮಂತರು ಎನ್ನುವಂತಹ ವಿಚಾರ ಅಥವಾ ಏನು ಬಡವರು ದುಡ್ಡಿದ್ದವರು ಎನ್ನುವಂತಹ ವಿಚಾರ ಇವೆಲ್ಲವನ್ನು ಕೂಡ ವಿಮರ್ಶೆಗೆ ಒಳಪಡಿಸುವಂತಹ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಹೀಗಾಗಿ ಇವತ್ತಿನ ತೀರ್ಪನ್ನು ಬಹಳ ಮಹತ್ವ ತೀರ್ಪು ಎನ್ನುವ ರೀತಿಯಲ್ಲಿ ಬಣ್ಣಿಸಲಾಗ್ತದೆ. ಹಾಗಾದ್ರೆ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ತಕ್ಷಣಕ್ಕೆ ನಟ ದರ್ಶನ್ ಮುಂದೆ ಹೆಚ್ಚಿನ ಅವಕಾಶಗಳು ಕೂಡ ಇದ್ದಾಗ ಕಂಡು ಬರ್ತಾ ಇಲ್ಲ. ಈ ಕ್ಷಣಕ್ಕೆ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದೆ, ಸಾಕ್ಷಿಗಳ ವಿಚಾರಣೆಯನ್ನು ಬಹಳ ಬೇಗ ಆರಂಭಿಸಿ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಅದು ಎಷ್ಟು ತಿಂಗಳು ಬೇಕಾದ್ರೂ ಆಗಿರ್ಬೋದು, 6 ತಿಂಗಳಾಗಿರ್ಬೋದು, 8 ತಿಂಗಳಾಗಿರ್ಬೋದು, ಅಥವಾ 1 ವರ್ಷವಾದ್ರೂ ಆಗಿರ್ಬೋದು. ಆ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಜೈಲಲ್ಲಿ ಕಂಬಿ ಎಣಿಸುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಈಗ ತೀರ್ಪನ್ನ ಬೇಲನ್ನ ಯಾಕೆ ರದ್ದುಗೊಳಿಸಬೇಕು ಅಂತ ಮೇಲ್ಮನವಿಯಲ್ಲಿ ಸಲ್ಲಿಸಿದ್ರು ಅಂದ್ರೆ ಆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುತ್ತಾರೆ, ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರ್ತಾರೆ ಎನ್ನುವಂತ ಪಾಯಿಂಟ್ ಅನ್ನೇ ಮುಂದಿಟ್ಟು ಮೇಲ್ಮನವಿ ಸಲ್ಲಿಸಲಾಗುತ್ತಲ್ಲ. ಹೀಗಾಗಿ ಈ ವಿಚಾರಣಾ ಟ್ರಯಲ್ ಕೋರ್ಟ್ ಅಲ್ಲಿ ಮುಗಿಯುವವರೆಗೂ ಕೂಡ ಜೈಲಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದೇ ರೀತಿಯಾಗಿ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ತಕ್ಷಣವೇ ಆರೋಪಿಗಳನ್ನ ಬಂಧಿಸಬೇಕು ಅಥವಾ ವಶಕ್ಕೆ ಪಡಿಬೇಕು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ನಟ ಸೇರಿದಂತೆ ಇತರ 6 ಆರೋಪಿಗಳು ಕೂಡ ಎಲ್ಲೇ ಇದ್ರೂ ಕೂಡ ಸದ್ಯ ದರ್ಶನ್ ತಮಿಳುನಾಡಿನಲ್ಲಿ ಇದ್ದಾರಂತೆ, ಎಲ್ಲೇ ಇದ್ರೂ ಕೂಡ ಸೆಷನ್ ಕೋರ್ಟ್ ಮುಂದೆ ಅವರು ಸರೆಂಡರ್ ಆಗಬೇಕಾಗುತ್ತೆ. ಅದಾದ ಬಳಿಕ ಪೊಲೀಸ್ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ನಟ ದರ್ಶನ್ ಇವತ್ತು ಅಥವಾ ನಾಳೆ ಜೈಲು ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸದ್ಯ ಡೆವಿಲ್ ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಪ್ರಕ್ರಿಯೆಗಳಲ್ಲೂ ಕೂಡ ಆಗ್ತಾ ಇತ್ತು. ನಾಳೆ ಏನೋ ಸಾಂಗ್ ರಿಲೀಸ್ ಅಂತಲೂ ಕೂಡ ಕಾಣುತ್ತೆ. ಅಷ್ಟರ ಒಳಗಾಗಿ ಇದೀಗ ಇಂಥದ್ದೊಂದು ತೀರ್ಪು ದರ್ಶನ್ಗೆ ಇದೀಗ ಶಾಕ್ ಕೊಟ್ಟ ರೀತಿಯಲ್ಲಿ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಶಾಕ್ ಏನಪ್ಪಾ ಅಂದ್ರೆ, ಇಲ್ಲಿವರೆಗೆ ನಟ ದರ್ಶನ್ಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು, VIP ಸೆಲ್ ಸಿಗ್ತಾ ಇತ್ತು, ರಾಜಕೀಯ ಸಿಗ್ತಾ ಇತ್ತು. ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ, ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ. ಹೀಗಾಗಿ ನಟ ದರ್ಶನ್ ಇನ್ ಮುಂದೆ ಯಾವುದೇ VIP ಟ್ರೀಟ್ಮೆಂಟ್ ಸಿಗೋದಿಲ್ಲ, ಯಾವುದೇ ಕಾರಣಕ್ಕೂ ರಾಜ್ಯಾತಿಥ್ಯಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಕೇವಲ ಹಾಗಾದ್ರೆ ಈ 7 ಆರೋಪಿಗಳಿಗೆ ಮಾತ್ರ ಅಲ್ಲ, ಇನ್ನಿತರ ಆರೋಪಿಗಳು ಯಾರ್ಯಾರು ಬೇಲ್ ಪಡೆದು ಹೊರಗಡೆ ಇದ್ದಾರೋ ಅವರಿಗೂ ಕೂಡ ಈ ಡವ ಶುರುವಾಗಿದೆ. ಯಾಕಂದ್ರೆ ಅವರ ಬೇಲನ್ನು ಕೂಡ ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.